ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 9th ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಮೊದಲನೆಯ ಪಾಠ ಅವರೇ ರಾಜರತ್ನಂ ಅನ್ನುವಂಥ ಗದ್ಯ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸದ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆಗಳು ನೋಡ್ರಿ. ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದದ್ದನ್ನು ಆಯ್ದು ಬರೆಯಿರಿ. ಅವರೇ ರಾಜರತ್ನಂ ಗದ್ಯ ಭಾಗದ ಆಕರ ಕೃತಿ ಅಣ್ಣನ ನೆನಪು. ಆಕರ ಕೃತಿ ಅಂತಂದ್ರೆ ಈ ಅಣ್ಣನ ನೆನಪು ಅನ್ನುವಂತ ಒಂದು ಪುಸ್ತಕದೊಳಗಿನ ಒಂದು ಲೇಖನ ಅವರೇ ರಾಜರತ್ನಂ ಅನ್ನುವಂಥದ್ದನ್ನ ಆಯ್ದು ಪಾಠಕ್ಕೆ ಇಡಲಾಗಿದೆ. ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಏನೆಂದು ಭಾವಿಸಿದ್ದರು ಅಂತ ಅಂದ್ರೆ ತೇಜಸ್ವಿ ಅವರು ರಾಜರತ್ನಂ ಅವರನ್ನು ಭಿಕ್ಷುಕ ಎಂದು ಭಾವಿಸಿದ್ದರು. ತೇಜಸ್ವಿ ಅವರು ಬಾಲ್ಯದಲ್ಲಿ ಕವಿತೆಗಳನ್ನು ಡ್ಯಾಶ್ ಎಂದು ಭಾವಿಸಿದ್ದರು, ಅವು ಸಹಜ ಸೃಷ್ಟಿ ಎಂದು ಭಾವಿಸಿದ್ದರು. ಹೌದಾ? ಎಸ್. ನೆಕ್ಸ್ಟ್ 4ನೇ ನೋಡ್ರಿ. ಕುವೆಂಪು ಅವರ ಪ್ರಕಾರ ಭಿಕ್ಷೆ ನೀಡುವುದು ಭಿಕ್ಷುಕರನ್ನು ಡ್ಯಾಶ್ ಭಿಕ್ಷುಕರನ್ನು ಪ್ರೋತ್ಸಾಹಿಸಿದಂತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ವಿದ್ಯಾರ್ಥಿಗಳೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ರಿ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಪಾಠಗಳು ಮತ್ತು ಪ್ರಶ್ನೋತ್ತರಗಳನ್ನ ಮಹಾಂತ್ ಮುದ್ದನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ನೀವು ಅಲ್ಲಿ ಕೂಡ ಜಾಯಿನ್ ಆಗ್ರಿ. ನಾನಲ್ಲಿ ನಿಮಗೆ ಈ ನೋಟ್ಸ್ PDF ಲಿಂಕ್ಗಳನ್ನ ಹಾಗೆ ಹೊಸದಾಗಿ ಮಾಡುವಂತ ಎಲ್ಲ ವಿಡಿಯೋಗಳನ್ನ ನಾನು ನಿಮಗಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಸರಿ, ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು. ನೆಕ್ಸ್ಟ್, ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರು GP ರಾಜರತ್ನಂ. ಕುವೆಂಪು ಅವರ ಮಕ್ಕಳು ಚಿಕ್ಕವರಿರುವಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಕುವೆಂಪು ಅವರ ಮಕ್ಕಳು ಚಿಕ್ಕವರಿದ್ದಾಗ ಕವಿತೆಗಳು ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ಸಹಜ ವಸ್ತುಗಳು ಎಂದು ತಿಳಿದಿದ್ದರು. 4ನೇ ಪ್ರಶ್ನೆ. ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು? ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಇನ್ನ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ. ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು? ಕುವೆಂಪು ಅವರು ತಮ್ಮ ಮಕ್ಕಳ ಕಡೆಗೆ ತಿರುಗಿ ಇವರು ಯಾರು ಗೊತ್ತಾ ಎಂದು ಕೇಳಿದರು. ನಮಗೇನು ಗೊತ್ತು ಎಂದು ಪಿಳಿ ಕಣ್ಣು ಬಿಟ್ಟಾಗ ಮಕ್ಕಳಿಗೆ ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದಿರಲ್ಲ, ಇವರೇ ಅದನ್ನು ಬರೆದವರು ಎಂದು ಹೇಳುವ ಮೂಲಕ ರಾಜರತ್ನಂ ಅವರನ್ನು ಪರಿಚಯಿಸಿದರು. 2ನೇ ಪ್ರಶ್ನೆ. ರಾಜರತ್ನಂ ಅವರ ವೇಷಭೂಷಣಗಳು ಹೇಗಿದ್ದವು? ರಾಜರತ್ನಂ ಅವರು ಬಿಳಿಯ ಅಡ್ಡಪಂಚೆ ಹಾಗೂ ಬಿಳಿಯ ಅಂಗಿ, ಮೈ ಮೇಲೆ ನಸುಕಂದು ಧೋತ್ರವನ್ನು ಹೊದ್ದಿದ್ದರು. ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆಯಂಥ ಚೀಲ ಇತ್ತು. 3ನೇ ಪ್ರಶ್ನೆ. ಕವಿತೆಯ ಜೊತೆಗೆ ಕವಿಯ ಹೆಸರನ್ನು ಏಕೆ ನೆನಪಿನಲ್ಲಿಡಬೇಕು? ಕವಿತೆಗಳು ಮರಗಿಡಗಳಂತೆ ಪ್ರಪಂಚದ ಸಹಜ ವಸ್ತುಗಳಲ್ಲ, ಅವನ್ನು ಕವಿಗಳು ಬರೆಯುತ್ತಾರೆ ಎಂದು ಮಕ್ಕಳಿಗೆ ಅರಿವಾಯಿತು. ಆದ್ದರಿಂದ ತಾವು ಓದಿದ ಕವಿತೆಯನ್ನು ರಚಿಸಿದವರು ಯಾರು ಎಂಬ ಅರಿವಿಗಾಗಿ ಕವಿತೆ ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿಯ ಹೆಸರನ್ನು ನೆನಪಿನಲ್ಲಿಡಬೇಕು. 4ನೇ ಪ್ರಶ್ನೆ. ಕುವೆಂಪು ಅವರು ರಾಜರತ್ನಂ ಅವರನ್ನು ಮನೆಯ ಒಳಕ್ಕೆ ಹೇಗೆ ಬರಮಾಡಿಕೊಂಡರು? ಗೇಟಿನ ಬಳಿ ನಿಂತಿದ್ದವರನ್ನು ನೋಡಿ ಭಿಕ್ಷುಕರೆಂದು ಭಾವಿಸಿ ಮಕ್ಕಳು ಮುಂದೆ ಹೋಗು ಅಂದಾಗ ಕುವೆಂಪು ಅವರು ಹೊರಬಂದು ನೋಡಿದರು. ಅವರ ಗುರುತು ಹಿಡಿದ ಕುವೆಂಪು ಅವರು ಓಹೋ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ರಾಜರತ್ನಂ ಅವರನ್ನು ಒಳಗೆ ಕರೆದುಕೊಂಡು ಬಂದರು. 5ನೇ ಪ್ರಶ್ನೆ.
ಕುವೆಂಪು ಅವರ ಮಕ್ಕಳನ್ನು ಕಂಡಾಗಲೆಲ್ಲ ರಾಜರತ್ನಂ ಏನೆಂದು ತಮಾಷೆ ಮಾಡುತ್ತಿದ್ದರು. ಮಕ್ಕಳು ಮೊದಲು ರಾಜರತ್ನಂ ಅವರನ್ನು ಭಿಕ್ಷುಕರೆಂದು ತಿಳಿದು ಮುಂದೆ ಹೋಗಪ್ಪ ಎಂದಿದ್ದರು. ಆದ್ದರಿಂದ ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ಮಕ್ಕಳನ್ನು ಕಂಡರೆ ಏನ್ರಪ್ಪ ಒಳಗೆ ಬರಬಹುದು, ಮುಂದೆ ಹೋಗಬೇಕು ಎಂದು ತಮಾಷೆ ಮಾಡುತ್ತಿದ್ದರು. ಇನ್ನು 8ನೇ ವಾಕ್ಯದಲ್ಲಿ ನೋಡ್ರಿ, ಕುವೆಂಪು ಅವರು ಭಿಕ್ಷೆ ನೀಡಿ ಯಾವ ರೀತಿ ಮೋಸಕ್ಕೆ ಒಳಗಾಗಿದ್ದರು. ಕುವೆಂಪು ಅವರು ಆಶ್ರಮದಲ್ಲಿದ್ದಾಗ ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡಬಾರದು ಎಂಬ ನಿಯಮ ಇದ್ದರೂ ಒಬ್ಬ ಹೆಳವಣಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ. ಆ ಹೆಳವ ಒಮ್ಮೆ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದಾಗ ಸಟ್ಟನೆ ಕೈಕಾಲುಗಳನ್ನು ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಓಡಿ ಹೋದನು. ಇದನ್ನು ಕಂಡ ಸಿದ್ದೇಶ್ವರಾನಂದರು ಕುವೆಂಪು ಅವರ ಮೂರ್ಖತನಕ್ಕೆ ಸರಿಯಾಗಿ ಛೀಮಾರಿ ಮಾಡಿದರು. ದುಡ್ಡು ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ನಾನು ಮೋಸ ಹೋದೆನಲ್ಲ ಎಂಬುದು ಕುವೆಂಪು ಅವರಿಗೆ ಬೇಸರದ ಸಂಗತಿಯಾಗಿತ್ತು.